Hi students, welcome to online video class of marketing management. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮಾರುಕಟ್ಟೆ ನಿರ್ವಹಣೆಯ ಆನ್ಲೈನ್ ತರಗತಿಗೆ ಸ್ವಾಗತ. As we already discussed about the meaning and definition of marketing management in last class. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಾವು ಮಾರುಕಟ್ಟೆ ನಿರ್ವಹಣೆಯ ಅರ್ಥ ಮತ್ತು ವ್ಯಾಖ್ಯಾನವನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. And in today's class we will discuss about the importance or significance of marketing. ಇವತ್ತಿನ ತರಗತಿಯಲ್ಲಿ ನಾವು ಮಾರಾಟ ಪ್ರಕ್ರಿಯೆಯ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. In each and every person's life, market plays an important role and helps to get the required things in order to survive their life. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮಾರುಕಟ್ಟೆಯು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಹಾಗೂ ತನ್ನ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಮಾರುಕಟ್ಟೆಯನ್ನು ಆತ ಅವಲಂಬಿಸಿದ್ದಾನೆ. And marketing activities is not only related to the production of goods and services, but it is also related to the making of products available to the customers at right place, right time. ಕೇವಲ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವುದೊಂದೇ ಮಾರಾಟ ಪ್ರಕ್ರಿಯೆಯ ಕಾರ್ಯ ಆಗಿರುವುದಿಲ್ಲ. ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ಸರಿಯಾದ ಬೆಲೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಅನುಭವಿಗಳಿಗೆ ತಲುಪುವಂತೆ ಮಾಡುವಂತಹ ವ್ಯವಸ್ಥೆಯನ್ನು ಈ ಮಾರಾಟ ಪ್ರಕ್ರಿಯೆಯು ಒಳಗೊಂಡಿರುತ್ತದೆ. ಆ್ಯಂಡ್ ದಿಸ್ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಪ್ರೊವೈಡ್ ನಂಬರ್ ಆಫ್ ಬೆನಿಫಿಟ್ಸ್ ಟು ದ ಸೊಸೈಟಿ ಆರ್ ಫರ್ಮ್ ಆ್ಯಂಡ್ ಟು ದ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಈ ಮಾರಾಟ ಪ್ರಕ್ರಿಯೆಯು ಸಮಾಜಕ್ಕೆ ಹಾಗೂ ಉದ್ದಿಮೆಗೆ ಅದರ ಜೊತೆಗೆ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಿಗೆ ಅತಿ ಹೆಚ್ಚಿನ ಸೌಲಭ್ಯಗಳನ್ನು ಇದು ಒದಗಿಸುತ್ತದೆ. ಆ್ಯಂಡ್ ದ ಇಂಪಾರ್ಟೆನ್ಸ್ ಆರ್ ಸಿಗ್ನಿಫಿಕೆನ್ಸ್ ಆಫ್ ಮಾರ್ಕೆಟಿಂಗ್ ಕ್ಯಾನ್ ಬಿ ಸ್ಟಡಿಡ್ ಅಂಡರ್ 3 heads based on the services which are provided by the marketing to the society and to the firm and to the underdeveloped countries. ನಾವು ಮಾರಾಟ ಪ್ರಕ್ರಿಯೆಯ ಪ್ರಾಮುಖ್ಯತೆಯನ್ನು 3 ಅಂಶಗಳಲ್ಲಿ ಅಥವಾ 3 ಭಾಗಗಳಾಗಿ ವಿಂಗಡಿಸಿ ಯಾವ ರೀತಿಯಾಗಿ ಅದು ಸಮಾಜಕ್ಕೆ ಅನುಕೂಲಗಳನ್ನು ಒದಗಿಸುತ್ತದೆ ಅಥವಾ ಪ್ರಯೋಜನಗಳನ್ನು ಒದಗಿಸುತ್ತದೆ, ಯಾವ ರೀತಿಯಾಗಿ ವ್ಯವಹಾರ ಉದ್ದಿಮೆಗೆ ಸೌಕರ್ಯಗಳನ್ನು ಒದಗಿಸುತ್ತದೆ ಅಥವಾ ಪ್ರಯೋಜನಗಳನ್ನು ಒದಗಿಸುತ್ತದೆ, ಅದರ ಜೊತೆಗೆ ಅಭಿವೃದ್ಧಿ ಹೊಂದದ ರಾಷ್ಟ್ರಗಳಿಗೆ ಯಾವ ರೀತಿಯಾಗಿ ತನ್ನ ಸೇವೆಗಳನ್ನು ಒದಗಿಸುತ್ತದೆ ಅನ್ನೋದನ್ನು ತಿಳ್ಕೊಳ್ಬಹುದು. The first marketing activities which provides the services to the society. ಈ ಮಾರಾಟ ಪ್ರಕ್ರಿಯೆಯು ಸಮಾಜಕ್ಕೆ ಯಾವೆಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಡುತ್ತದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಪ್ರಥಮವಾಗಿ ಫಸ್ಟ್ ಒನ್, ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಪ್ರೊವೈಡ್ಸ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪೀಪಲ್ and helps to increase standard of people in the community and helps to have a continuous high level economic activity in the country and helps to specialization and division of labor. ಈ ಮಾರಾಟ ಪ್ರಕ್ರಿಯೆ ಯಾವ ರೀತಿಯಾಗಿ ಸಮಾಜಕ್ಕೆ ಸೌಲಭ್ಯಗಳನ್ನು ಒದಗಿಸುತ್ತದೆ ಅಂದರೆ ಜನರಿಗೆ ಅವಶ್ಯಕತೆ ಇರುವಂತಹ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ, ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಅವಕಾಶವನ್ನು ನೀಡುತ್ತೆ, ಜೊತೆಗೆ ಆರ್ಥಿಕ ಚಟುವಟಿಕೆಗಳು ಉಚ್ಚ ಸ್ಥಾನದಲ್ಲಿ ನಡೆಯುವಂತೆ ಸಹಾಯಕವಾಗುತ್ತೆ, ಅದರ ಜೊತೆಗೆ ಶ್ರಮದ ವಿಭಜನೆಯನ್ನು ಕೂಡ ಅದು ಮಾಡಲು ಸಹಕಾರಿಯಾಗುತ್ತದೆ. ದ ಫಸ್ಟ್ ಬೆನಿಫಿಟ್ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಮಾರ್ಕೆಟಿಂಗ್ ಟು ದ ಸೊಸೈಟಿ ದಟ್ ಈಸ್ ಸ್ಪೆಷಲೈಸೇಷನ್ ಆ್ಯಂಡ್ ಡಿವಿಷನ್ ಆಫ್ ಲೇಬರ್. ಅಂದರೆ ಶ್ರಮ ವಿಭಜನೆ, ಮಾರಾಟ ಪ್ರಕ್ರಿಯೆಯ ಶ್ರಮ ವಿಭಜನೆ ಮತ್ತು ಪ್ರಾವೀಣ್ಯತೆಗೆ ಉತ್ತೇಜನ ನೀಡುತ್ತೆ. ಹೌ ಇಟ್ ಮೀನ್ಸ್, we already know that marketing activity is not only limited to the production of goods and services, but it also includes to perform the number of activities or functions. ಕೇವಲ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡೋದಲ್ಲದೆ ಆ ಸರಕುಗಳನ್ನು ಉತ್ಪಾದಕರಿಂದ ಅನುಭವಗಳಿಗೆ ತಲುಪಿಸುವಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ಇರುತ್ತೆ. ಸೊ in order to perform all these functions, business organization accept or employ number of middlemen
ಟು ಪರ್ಫಾರ್ಮ್ ಪರ್ಟಿಕ್ಯುಲರ್ ಫಂಕ್ಷನ್ಸ್. ಆ ನಿರ್ದಿಷ್ಟ ಚಟುವಟಿಕೆಗಳನ್ನು ನಿರ್ವಹಿಸಲು ಉದ್ದಿಮೆ ಅಥವಾ ವ್ಯಾವಹಾರಿಕ ಸಂಸ್ಥೆಯು ಅನೇಕ ರೀತಿಯ ಮಧ್ಯವರ್ತಿಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅಥವಾ ಅವರಿಗೆ ಉದ್ಯೋಗವನ್ನು ನೀಡುವುದರ ಮೂಲಕ ಆಯ್ಕೆ ಮಾಡಿಕೊಳ್ತಾರೆ. These middlemen or persons will help to discharge the goods and services from producer to consumers. ಈ ಮಧ್ಯವರ್ತಿಗಳು ಸರಕು ಮತ್ತು ಸೇವೆಗಳನ್ನು ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪಿಸುವಲ್ಲಿರುವಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಅವರು ಮಾಡ್ತಾರೆ ಅಥವಾ ನೆರವೇರಿಸ್ತಾರೆ. By this way, these people helps to producers to concentrate on their production at a low cost of production with high quality. ಈ ಮಧ್ಯವರ್ತಿಗಳು ಈ ಮಾರಾಟ ಪ್ರಕ್ರಿಯೆಯಲ್ಲಿ ಬರುವಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ನಿಭಾಯಿಸುವುದರಿಂದ ಉತ್ಪಾದಕರು ತಮ್ಮ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಗಮನವನ್ನು ಹರಿಸಲು ಸಹಾಯ ಮಾಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಅತಿ ಕಡಿಮೆ ವೆಚ್ಚದಲ್ಲಿ ಹೇಗೆ ಅತಿ ಹೆಚ್ಚಿನ ಗುಣಮಟ್ಟದ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬಹುದು ಎನ್ನುವುದರ ಬಗ್ಗೆ ಚಿಂತಿಸಲು ಅಥವಾ ಯೋಜನೆಯನ್ನು ರೂಪಿಸಿಕೊಳ್ಳಲು ಉತ್ಪಾದಕರಿಗೆ ಅತಿ ಹೆಚ್ಚಿನ ಸಮಯವನ್ನು ಒದಗಿಸಿಕೊಡುತ್ತದೆ. ಸೊ ಮಾರ್ಕೆಟಿಂಗ್ ಹೆಲ್ಪ್ಸ್ ಟು specialization and division of labor. By employing number of middle persons, marketing activities helps producers to concentrate on their products to improve and to produce at lower cost with high quality. ಈ ಮಾರಾಟ ಪ್ರಕ್ರಿಯೆಯು ಅನೇಕ ಮಧ್ಯವರ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಅನೇಕ ಮಾರಾಟ ಪ್ರಕ್ರಿಯೆಯಲ್ಲಿ ಬರುವಂತಹ ಅನೇಕ ಕಾರ್ಯಚಟುವಟಿಕೆಗಳು ಮಧ್ಯವರ್ತಿಗಳು ನೆರವೇರಿಸುವುದರಿಂದ ಉತ್ಪಾದಕರು ತಮ್ಮ ಉತ್ಪಾದನೆಯ ಮೇಲೆ ಅತಿ ಹೆಚ್ಚಿನ ಗಮನವನ್ನು ಹರಿಸಲು ಸಹಾಯ ಮಾಡುತ್ತೆ. This is about the first benefit which is provided by the marketing to the society. The next benefit, that is rising living standard of people. Each and every day market introduces new goods and services in the market. ಪ್ರತಿಯೊಂದು ವ್ಯಾವಹಾರಿಕ ಸಂಸ್ಥೆಯು ಪ್ರತಿನಿತ್ಯವೂ ಹೊಸ ಹೊಸ ಸರಕು ಮತ್ತು ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ಪರಿಚಯಿಸುತ್ತದೆ. These goods and services will attract the consumers to consume. ಈ ಸರಕು ಮತ್ತು ಸೇವೆಗಳು ಅನುಭೋಗಿಗಳನ್ನು ಆ ನಿರ್ದಿಷ್ಟವಾದ ಸರಕು ಮತ್ತು ಸೇವೆಗಳನ್ನು ಕೊಳ್ಳಲು ಹಾಗೂ ಅದನ್ನು ಅನುಭವಿಸಲು ಅವರನ್ನು ಉತ್ತೇಜಿಸುತ್ತದೆ. And motivates them to earn more money to consume that particular product. This will exchange the purchasing power into increasing living standard of living. ಈ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸಲು ಅವಶ್ಯಕವಿರುವಂತಹ ಅತಿ ಹೆಚ್ಚಿನ ಮೊತ್ತದ ಹಣವನ್ನು ಗಳಿಸಲು ಪ್ರತಿಯೊಬ್ಬ ವ್ಯಕ್ತಿಯನ್ನ ಈ ಮಾರಾಟ ಪ್ರಕ್ರಿಯೆಯು ಪ್ರಚೋದಿಸುತ್ತದೆ. ಈ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಿದೆ ಅದು ಜನರ ಜೀವನ ಮಟ್ಟವಾಗಿ ಪರಿವರ್ತನೆ ಆಗುತ್ತೆ. ಇಟ್ ಮೀನ್ಸ್ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟವಾದಂತಹ ಸರಕು ಮತ್ತು ಸೇವೆಗಳನ್ನು ಅನುಭವಿಸಲು ಅತಿ ಹೆಚ್ಚಿನ ಮೊತ್ತದ ಹಣ ಅಂದರೆ ಎಷ್ಟು ಹಣದ ಅವಶ್ಯಕತೆ ಇರುತ್ತದೋ ಅಷ್ಟು ಹಣವನ್ನು ಗಳಿಸಲು ಆತ ಯಾವಾಗ ಮುಂದೆ ಬರ್ತಾನೋ ಆವಾಗ ಆತನ ಜೀವನ ಶೈಲಿ ಹಾಗೂ ಆರ್ಥಿಕತೆಯ ಮಟ್ಟ ಉಚ್ಚ ಸ್ಥಾನಕ್ಕೆ ಏರುತ್ತದೆ. ವೆನ್ ಪೀಪಲ್ ಲೈಕ್ ಟು ಕನ್ಸ್ಯೂಮ್ ದ ಪರ್ಟಿಕ್ಯುಲರ್ ಹೈ ಲೆವೆಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್, ದಿಸ್ ವಿಲ್ ಬಿ ರಿಸಲ್ಟ್ ಇನ್ ದ ಇನ್ಕ್ರೀಸ್ ಇನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಯಾವಾಗ ಆತ ಅತಿ ಉನ್ನತ ಮಟ್ಟದ ಸರಕು ಮತ್ತು ಸೇವೆಗಳನ್ನು ಅನುಭವಿಸಲು ಇಚ್ಛೆ ಪಡ್ತಾನೋ ಆವಾಗ ಆತನ ಆರ್ಥಿಕ ಸ್ಥಿತಿ ಹಾಗೂ ಜೀವನ ಮಟ್ಟ ಉನ್ನತ ಸ್ಥಾನಕ್ಕೆ ಏರುತ್ತದೆ. ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಬೆನಿಫಿಟ್ ವಿಚ್ ಈಸ್ provided by the marketing to society. Next benefit is marketing provides number of employment opportunities to the public. It means we already know marketing includes number of activities such as production, planning, pricing, promotion, distribution of goods and services. In order to perform all those activities, number of employees required. So at that time marketing will provide number of employment opportunities to the public and employ them which are most suitable to the particular position. ಈ ಮಾರಾಟ ಪ್ರಕ್ರಿಯೆಯು ಅನೇಕ ರೀತಿಯಾದ ಉದ್ಯೋಗಾವಕಾಶಗಳನ್ನು ಜನರಿಗೆ ನೀಡುವುದರ ಮೂಲಕ ಯಾವ ಉದ್ಯೋಗಕ್ಕೆ ಯಾವ ವ್ಯಕ್ತಿ ಸಮರ್ಥನಾಗುತ್ತಾನೋ ಅಂತಹ ವ್ಯಕ್ತಿಗೆ
ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ. ಸೊ in order to perform the number of activities of marketing, the number of people are required, and by employing the people all the marketing activities are performed well. ಮಾರಾಟ ಪ್ರಕ್ರಿಯೆಯಲ್ಲಿ ಇರುವಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿಭಾಯಿಸಲು ಅವಶ್ಯಕವಿರುವಂತಹ ವ್ಯಕ್ತಿಗಳನ್ನು ಉದ್ಯೋಗವನ್ನು ನೀಡುವುದರ ಮೂಲಕ ಉದ್ಯೋಗ ಪಡೆಯುವಂತರನ್ನಾಗಿ ಮಾಡುತ್ತದೆ. ಇಟ್ ಮೀನ್ಸ್ ಇಟ್ ವಿಲ್ ಪ್ರೊವೈಡ್ಸ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಪಬ್ಲಿಕ್. And the last benefit which is provided by marketing to the society is helps to concentrate on high level of economic activity. It means marketing helps to maintain high level of economic activity in the country. How it is possible means it is only possible the full and complete flow of goods and services continuously and constantly from producer to consumers. ಈ ಮಾರಾಟ ಪ್ರಕ್ರಿಯೆಯು ರಾಷ್ಟ್ರದಲ್ಲಿನ ಆರ್ಥಿಕ ಸ್ಥಿತಿ ಉಚ್ಚ ಮಟ್ಟದಲ್ಲಿ ಇರುವಂತೆ ಕಾಯ್ದುಕೊಳ್ಳಲು ಸಹಾಯ ಆಗುತ್ತೆ. ಯಾವ ರೀತಿಯಾಗಿ ಅಂತಂದರೆ, ಯಾವಾಗ ಸರಕು ಮತ್ತು ಸೇವೆಗಳು ನಿರಂತರವಾಗಿ ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪುವಂತೆ ಇರ್ತದೋ, ಯಾವಾಗ ಅವರಿಬ್ಬರ ಮಧ್ಯೆ ಮಾರಾಟ ಪ್ರಕ್ರಿಯೆ ಕೊಂಡುಕೊಳ್ಳುವ ಮತ್ತು ಮಾರಾಟ ಮಾಡುವ ಕ್ರಿಯೆ ನಿರಂತರವಾಗಿ ನಡೆಯುತ್ತದೆಯೋ ಆಗ ಆ ದೇಶದ ಆರ್ಥಿಕ ಸ್ಥಿತಿ ಉಚ್ಚ ಮಟ್ಟದಲ್ಲಿ ಇರ್ತದೆ. ಇಟ್ ಮೀನ್ಸ್ ಇಟ್ ಈಸ್ ಓನ್ಲಿ ಪಾಸಿಬಲ್ ವೆನ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ in the continuous flow from the producer to consumers. ಯಾವಾಗ ಸರಕು ಮತ್ತು ಸೇವೆಗಳು ಉತ್ಪಾದಕರಿಂದ ಗ್ರಾಹಕರಿಗೆ ನಿರಂತರವಾಗಿ ಬದಲಾಗ್ತಿರ್ತಾವೋ ಆಗ ಆ ರಾಷ್ಟ್ರದಲ್ಲಿ ಉನ್ನತ ಅಥವಾ ಹೆಚ್ಚಿನ ಉಚ್ಚ ಸ್ಥಾನದ ಆರ್ಥಿಕ ಸ್ಥಿತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತದೆ. And if a proper and close balance is maintained between production and consumption, then the economic activity will also be high. ಒಂದು ವೇಳೆ ಉತ್ಪಾದನೆ ಮತ್ತು ಅನುಭೋಗ ಇವೆರಡರ ನಡುವೆ ಒಂದು ಉತ್ತಮವಾದಂತಹ ಸಮತೋಲನ ಇರುವಂತೆ ಕಾಯ್ದುಕೊಂಡ್ರೆ ಆಗ ಕೂಡ ರಾಷ್ಟ್ರದಲ್ಲಿನ ಆರ್ಥಿಕ ಸ್ಥಿತಿ ಉನ್ನತ ಮಟ್ಟದಲ್ಲಿರುತ್ತದೆ. ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಇನ್ ದ ಫ್ಲೋ from the producer to consumer continuously, and if the proper balance is maintained between production and consumption of goods and services. ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳ ಅನುಭವದ ನಡುವೆ ಒಂದು ಉತ್ತಮವಾದಂತಹ ಸಮತೋಲನವು ಏರ್ಪಟ್ಟಾಗ ಆ ದೇಶದ ಆರ್ಥಿಕ ಸ್ಥಿತಿಯು ಉನ್ನತ ಮಟ್ಟದಲ್ಲಿ ಇರುತ್ತದೆ. By this way, marketing activities helps to maintain high level of economic activity in the country, and these are all the benefits which is provided by the marketing to the society. ಈ ನಾಲ್ಕು ಅಂಶಗಳು ಮಾರಾಟ ಪ್ರಕ್ರಿಯೆಯಿಂದ ಸಮಾಜಕ್ಕೆ ಆಗುವಂತಹ ಅನುಕೂಲಗಳು ಆಗಿರ್ತವೆ. And in next class we will discuss about the benefits to the firm from marketing. ನಾವು ಮುಂದಿನ ತರಗತಿಯಲ್ಲಿ ಮಾರಾಟ ಪ್ರಕ್ರಿಯೆಯಿಂದ ವ್ಯವಹಾರ ಉದ್ದಿಮೆಗೆ ಆಗುವಂತಹ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ.